ವೀಕ್ಷಕರೇ ಖಂಡಿತವಾಗ್ಲೂ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಆನಂತರ 3 ಜನ ಇಲ್ಲಿ ಒಟ್ಟಿಗೆ ಎಂಟ್ರಿ ಕೊಡ್ತಾರೆ. ಒಂದು ಸಂಧ್ಯಾ ವಿ ಗೌಡ ಅಂತ ಅಂದ್ಬಿಟ್ಟು, ಮತ್ತೆ ಗೌರಿ ಪುರೋಹಿತ್ 24 ವರ್ಷ, ಅವ್ರು ಧಾರವಾಡದವರು, ಮತ್ತೆ ಶ್ವೇತಾ 30 ವರ್ಷ, ಅವರು ಮೈಸೂರವರು. ನೋಡಿ 3 ಜನಕ್ಕೂ ಕೂಡ ನಾರ್ಮಲ್ ಆಗಿ ಮಾತಾಡಕ್ಕೆ ಸಮಯನ ಇಲ್ಲಿ ಕೊಡ್ತಾರೆ. ಆದ್ರೆ ಒಂದೇನಪ್ಪಾ ಅಂತಂದ್ರೆ, ಸಂಧ್ಯಾ ಅವ್ರದ್ದು ಪ್ರೋಮೋದಲ್ಲಿ ತೋರಿಸಿದಾಗ ವಿನಯ್ ಗೌಡ ಅವ್ರ ಫೋಟೋಗೆ ಬೆಂಕಿ ಹಚ್ಚೋದಿರ್ಬೋದು, ಮತ್ತೆ ಇಲ್ಲಿ ಅವ್ರ ಬಗ್ಗೆ ಮಾತಾಡೋದು, ವಿನಯ್ ಗೌಡ ಅವ್ರ ಬಗ್ಗೆ ಮಾತಾಡೋದಿರ್ಬೋದು, ತುಂಬಾನೇ ಇಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ ಒಂದು ವಿಡಿಯೋ. ಆ ವಿಡಿಯೋ ಯಾವಾಗ ವೈರಲ್ ಆಯ್ತೋ, ಇಲ್ಲಪ್ಪ ಇಂಥ ಲೇಡಿ ಬಿಗ್ ಬಾಸ್ ಮನೆ ಒಳಗಡೆ ಕರೆಕ್ಟ್ ಆಗಿ ಆಟ ಆಡ್ತಾರೆ ಹೋದ್ರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜನ ಅವರ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಅಲ್ಲಿ ಹಂಚ್ಕೊಂಡಿದ್ರು. ಆದ್ರೆ ಇಲ್ಲಿ ಏನಾಯ್ತು ಅಂತಂದ್ರೆ, ನಿಜವಾಗ್ಲೂ ಕೂಡ ಶಾಕಿಂಗ್ ಅಂತ ಅನಿಸ್ತು ನನಗೂ ಕೂಡ. ಮೇನ್ ಆಗಿ ಅವ್ರು ಹೇಳಿದ್ರು ಮಿಸ್ ಇಂಡಿಯಾ ಅರ್ತ್ ಫೈನಲಿಸ್ಟ್ ಕೂಡ ಇಲ್ಲಿ ಆಗಿದ್ದೀನಿ ಅಂತ ಅಂದ್ಬಿಟ್ಟು, ರೆಡ್ ಕಲರ್ ಡ್ರೆಸ್ ಮತ್ತೆ ಇಲ್ಲಿ ಅದೆಲ್ಲ ಹಾಕೊಂಡು ಬಂದಿರು, ತುಂಬಾ ಚೆನ್ನಾಗಿ ಕೂಡ ಇಲ್ಲಿ ಕಾಣಿಸ್ತಾ ಇದ್ರು. ಇಡೀ ಕನ್ನಡ ಜನತೆನ ನಾನು ರೆಪ್ರೆಸೆಂಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದ್ರೆ ಅವ್ರಿಗೆ ಎಷ್ಟು ಸಮಯ ಸಿಕ್ತು ಸಂಧ್ಯಾಗೌಡ ಅವ್ರಿಗೆ, ಅವರು ಅಷ್ಟು ಮಾತಾಡಿದ್ರು. ಆನಂತರ ಗೌರಿ ಪುರೋಹಿತ್ ಅವರು ಕೂಡ ಅಷ್ಟೇ, ಅವ್ರಿಗೆ ಎಷ್ಟು ಸಮಯ ಕೊಟ್ಟರು ಇಲ್ಲಿ ಅಷ್ಟೇ ಮಾತಾಡಿದ್ರು. ಬಟ್ ಇವ್ರು 3 ಜನ ಒಟ್ಟಿಗೆ ಬಂದಾಗ ಇಲ್ಲಿ ಸ್ವಲ್ಪ ಏನಾಯ್ತು ಅಂತಂದ್ರೆ, ಒಂದು ಎಲಿಮಿನೇಷನ್ ಮಾಡ್ಬೇಕಾಗುತ್ತೆ ನೀವು. ಒಂದು ಚಂದನ್ ಶೆಟ್ಟಿ ಅವರು ಮತ್ತೆ ವಿನಯ್ ಗೌಡ ಅವ್ರು ಇಬ್ರು ಇದಾರಲ್ಲ, ಅವ್ರಿಬ್ಬರಲ್ಲಿ ಯಾರನ್ನ ನೀವು ಎಲಿಮಿನೇಟ್ ಮಾಡ್ತೀರಾ, ಯಾರನ್ನ ನೀವು ಸೇವ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾರೆ. 3 ಜನ ಕೂಡ ಇಲ್ಲಿ ಉತ್ತರನ ಹೇಳ್ತಾರೆ. ಆದ್ರೆ ಪ್ರೋಮೋದಲ್ಲಿ ಬಿಟ್ಟಿದ್ರಲ್ಲ, ಇಲ್ಲಪ್ಪ ಇವ್ರು ಸೆಲೆಕ್ಟ್ ಆಗಿರ್ಬೋದು ಅಂತ ನನಗನ್ನಿಸ್ತು. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಸಂಧ್ಯಾ ಅವರು 4 ಜನ ಜಡ್ಜಸ್ಗಳು ಕೂಡ ಇಲ್ಲಿ ಅವ್ರನ್ನ ರಿಜೆಕ್ಟ್ ಮಾಡ್ಬಿಟ್ರು. ಕಾರಣ ಇಷ್ಟೇನೆ. ಬಟ್ ನೀವು ಮಾತಾಡೋದು ತುಂಬಾನೇ ಚೆನ್ನಾಗಿದೆ. ಶ್ರುತಿ ಅವ್ರು ಹೇಳಿದೇನಪ್ಪ ಅಂತಂದ್ರೆ, ನಿಮ್ಮಲ್ಲಿ ಫೈರೇ ಇಲ್ಲ. ಅದೇ ಸಂಧ್ಯಾ ಅವ್ರು ಏನ್ ಮಾತಾಡಿದ್ರು, ನಿಮ್ಮಲ್ಲಿ ಫೈರೇ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಬಟ್ ಅವ್ರಿಗೂ ಸ್ವಲ್ಪ ಇಲ್ಲಿ ಬೇಜಾರಾಯ್ತು. ಆ ನಂತರ ವಿನಯ್ ಗೌಡ ಅವ್ರು ಹೇಳಿದೇನಪ್ಪ ಅಂತಂದ್ರೆ, ಬಿಗ್ ಬಾಸ್ ಮನೆ ನೋಡಿರಕ್ಕೆ ನೀವು ಲಾಯಕ್ಕೆ ಇಲ್ಲ ಅಂತ ಅಂದ್ಬಿಟ್ಟು ವರ್ಡ್ ಕೂಡ ಇಲ್ಲಿ ಯೂಸ್ ಮಾಡೋದು, ಅದು ಪ್ರೋಮೋದಲ್ಲೇ ಇಲ್ಲಿ ತೋರಿಸಿದ್ರು. ಒಂದು ಸಮಯ ಏನಿತ್ತು, ಆ ಒಂದು ಸಮಯ ಇನ್ನು ಸ್ವಲ್ಪ ಹೆಚ್ಚಿಗೆ ಇದ್ದಿದ್ರೆ ಖಂಡಿತವಾಗ್ಲೂ ಅವರು ಸ್ವಲ್ಪ ಅವ್ರನ್ನ ಪ್ರೂವ್ ಮಾಡ್ಕೊಳ್ಬೋದಿತ್ತು. ಮತ್ತೆ ಗೌರಿ ಪುರೋಹಿತ್ ಕೂಡ ಇಲ್ಲಿ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಇಲ್ಲಿ ಮಾತಾಡ್ಲಿಲ್ಲ ಅಂತ ಅಂದ್ರೂ ಕೂಡ, ಮತ್ತೆ ಶ್ವೇತ ಒಟ್ಟೊಟ್ಟಿಗೆ 3 ಜನ ಬಂದಾಗ ಏನಾಗುತ್ತೆ ಅಂತಂದ್ರೆ, ಸ್ವಲ್ಪ ಸಮಯ ಕಡಿಮೆ ಸಿಗುತ್ತೆ ಮಾತಾಡಬೇಕು ಅಂತ ಅಂದಾಗ. ಇಲ್ಲಿ ಮೇನ್ ಆಗಿ ಅವ್ರಿಗೂ ಕೂಡ ಅದೇ ಆಯ್ತು ಅಂತ ನನಗ ಅನಿಸ್ತು. ಬಟ್ ಅವರು ಸೆಲೆಕ್ಟ್ ಆಗ್ಲಿಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಇರ್ಬೇಕಾದ್ರೆ ಈಗ ಸ್ಟಾರ್ಟ್ ಮಾಡಿದ್ದೆ, 35 ಸ್ಟಾರ್ಟ್ಅಪ್ ಗಳಿದೆ ನಮ್ದು, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ವಿನಯ್ ಗೌಡ ಅವ್ರದ್ದು ಒಂದು ಚೂರು ಇಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆಗಿತ್ತು. ಅದ್ರ ಬಗ್ಗೆನೇ ಇಲ್ಲಿ ಸಂಧ್ಯಾ ಅವ್ರು ಕೂಡ ಇಲ್ಲಿ ಮಾತಾಡಿದ್ರು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ನೀವು ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ ವಿನಯ್ ಗೌಡ ಅವರು ಬಾಕಲ್ ತೆಗ್ರಿ ಬಿಗ್ ಬಾಸ್ ನಾನು ಹೋಗ್ಬಿಡ್ತೀನಿ, ಬಾಕಲ್ ತೆಗ್ರಿ ಬಿಗ್ ಬಾಸ್ ನಾನು ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿರೋದಿದೆ. ಅಂದ್ರೆ ಬೇರೆ ಕಂಟೆಸ್ಟೆಂಟ್ಗಳು ಕೂಡ ಇಲ್ಲಿ ಹೇಳಿದರೆ, ಈಗ ಅವ್ರು ಜಡ್ಜ್ ಆಗಿರಕ್ಕೆ ಅವ್ರ ಬಗ್ಗೆ ಎಲಿಮಿನೇಷನ್ ಮಾಡಬೇಕು, ಮತ್ತೆ ಚಂದನ್ ಅವ್ರನ್ನ ಯಾರು ನಿಮ್ ಇಷ್ಟ ಬಂದು ಸೇವ್ ಮಾಡಿ ಅಂತಂದಾಗ ಇಲ್ಲಿ ಸಂಧ್ಯಾ ಅವ್ರು ಹೇಳೋದಷ್ಟೇ, ಬಿಗ್ ಬಾಸ್ ಮನೇಲಿ ಇದ್ದಾಗ ನೀವು ಸ್ಟಾರ್ಟ್ಅಪ್ ಬಗ್ಗೆ ಇಲ್ಲಿ ಮಾತಾಡಿದ್ರಿ, ಅವಮಾನ ಮಾಡ್ದಂಗೆ ಆಯ್ತು, ಈ ತರ ಎಲ್ಲ ಮಾತಾಡಿದ್ರು. ಬಟ್ ಆದ್ರೆ ಅವರಲ್ಲಿ ಫೈರ್ ಇಲ್ಲ ಅಂತ ಅಂದ್ಬಿಟ್ಟು ಶ್ರುತಿ ಅವರು ಹೇಳಿದ್ರು. ಅದೇನು ಫೈರ್ ಇಲ್ವೋ ಏನೋ ನನಗಂತೂ ಗೊತ್ತಲ್ಲ. ಬಟ್ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನನಗೆ ಇಷ್ಟ ಆಗೋದು. ಗೌರಿ ಅನ್ನೋರು ಹೋಲ್ಡ್ ಆಗ್ತಾರೆ, ಸಂಧ್ಯಾ ಅನ್ನೋರು ರಿಜೆಕ್ಟ್ ಆಗ್ತಾರೆ. 3 ಜನ ಬಂದಿರ್ತಾರಲ್ವಾ, ಇವ್ರು ಮಾತ್ರ, ಗೌರಿ ಅನ್ನೋರು ಮಾತ್ರ ಇಲ್ಲಿ ಹೋಲ್ಡ್ ಆಗ್ತಾರೆ ಅಷ್ಟೇ. ಸಂಧ್ಯಾ ಅವ್ರನ್ನ ಕರೀತಾರೆ. ಆ ನಂತರ ಸಂಧ್ಯಾ ಅವ್ರು ತಿರುಗಿ ನೋಡಿದಾಗ ವಿನಯ್ ಅವ್ರು ಹೇಳಿದೇನಪ್ಪ ಅಂತಂದ್ರೆ, ಬಾಕಲ್ ತೆಗಿರಿ ಬಿಗ್ ಬಾಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾಕಂದ್ರೆ ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೆ ವಿನಯ್ ಗೌಡ ಅವರು ಸ್ವಲ್ಪ ಹೇಳಿದ್ದಾರೆ, ಬಾಕಲ್ ತೆಗಿರಿ ಬಿಗ್ ಬಾಸ್ ನಾನು ಹೋಗ್ಬಿಡ್ತೀನಿ, ಬಾಕಲ್ ತೆಗಿರಿ ಬಿಗ್ ಬಾಸ್ ನಾನು ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು. ಬಟ್ ಅವ್ರು ಏನ್ ಹೇಳಿದ್ರು ಅದನ್ನ ಇಲ್ಲಿ ಸಂಧ್ಯಾ ಅವರು ಹೇಳಿದ್ರು. ಬಟ್ ವಿನಯ್ ಅವ್ರಿಗೆ ಯಾಕೆ ಇಷ್ಟ ಆಗ್ಲಿಲ್ವಾ ಆ ವರ್ಡ್ ಗೊತ್ತಿಲ್ಲ. ಬಟ್ 4 ಜನ ಜಡ್ಜಸ್ಗಳು ಕೂಡ ಇವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಯಾರು ಮಾತಾಡಿದ್ ನಿಮ್ಗೆ ತುಂಬಾನೇ ಇಷ್ಟ ಆಯ್ತು, ಈಗಂತೂ ಬಿಡಿ ಮತ್ತೆ ಹೋದವ್ರು ಬರಕ್ಕಂತೂ ಇಲ್ಲಿ ಆಗಲ್ಲ. ವೀಕ್ಷಕರೇ, ಈ ಕಂಟೆಸ್ಟೆಂಟ್ ಬಗ್ಗೆ ನಿಮಗೆ ಏನ್ ಅನ್ನಿಸ್ತು ಖಂಡಿತವಾಗ್ಲೂ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಏನಕ್ಕೆ ಅಂತಂದ್ರೆ, ಪ್ರೋಮೋದಲ್ಲೇ ಅಷ್ಟು ಸೌಂಡ್ ಮಾಡಿದ್ರು, ಅಷ್ಟು ಸದ್ದು ಮಾಡಿದ್ರು, ಸಿಕ್ಕಾಪಟ್ಟೆ ಇವ್ರ ಬಗ್ಗೆ ಹೋಪ್ಸ್ ಇತ್ತು, ಇವ್ರು ಸೆಲೆಕ್ಟ್ ಆಗಿರ್ಬೋದು ಅಂತ ಅಂದ್ಬಿಟ್ಟು. ಬಟ್ ಈಗ ಅವರು ರಿಜೆಕ್ಟ್ ಆಗಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ.